ಕರ್ನಾಟಕ ಮಾತೆ ಜಯ ಸುಂದರ ನದಿ ವನಗಳ ನಾಡಿ ಜಯ ಹೇರ ಸರುಸಿಗಳ ಬೀಡೆ ಜಯ ಭಾರತ ಜನನಿಯ ತನು ಜಾತಿ ಜಯ ಹೇ ಕರ್ನಾಟಕ ಮಾತೆ ಭೂದೇವಿಯ ಮಕುಟದ ನವಮಣಿಯೇ ಗಂಧದ ಚಂದನ ಹೊನ್ನಿನ ಗಣಿಯೇ ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನು ಜಾತೆ ಜನನಿಯ ಜೋಗುಳ ವೇದದ ಘೋಷ ಜನನಿಯ ಜೀವವ ನಿನ್ನಾವೇಶ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತ ಮಜಿನನುತ ಭಾರತ ಜನನಿಯ ತನು ಜಾತಿ ಜಯ ಹೇ ಕರ್ನಾಟಕ ಮಾತೆ ಶಂಕರನ ಮನುಜ ವಿದ್ಯಾರಣ್ಯ ಬಸವೇಶ್ವರಿಯ ದಿವ್ಯಾರಣ್ಯ ರನ್ನ ಷಡಕ್ಷರಿ ಪನ್ನ ಪಂಪಲ ಭೂಮಿಪತಿ ಚೆನ್ನ ಕುಮಾರ ವ್ಯಾಸರ ಮಂಗಳ ಧಾಮ ಕವಿ ಕೋಗಿಲಗಳ ಪುಣ್ಯಾರಾಮ ಜ್ಞಾನಕ ರಾಮ ನಂದ ಕಬೀರ ಭಾರತ ಜನನಿಯ ತನು ಜಾತಿ ಜಯ ಹೇ ಕರ್ನಾಟಕ ಮಾತೆ ಕೈಲಪ ವೈಸರ ಆಡಿದ ನಾಡಿ ಕನ್ನಡ ಕನ್ನಡ ನೆಚ್ಚಿನ ಬೀರ ಕೃಷ್ಣ ಶರಾವತಿ ತುಂಗಾ ಕಾವೇರಿಯ ವರರಂಗ ಚೈತನ್ಯ ಪರಮಹಂಸ ವಿವೇಕ ಭಾರತ ಜನನಿಯ ತನು ಜಾತಿ ಜಯ ಹೇ ಕರ್ನಾಟಕ ಮಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಡ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನ ಉದ್ಯಾನ ಜನಕರ ಹೋಲುವ ದೊರೆಗಳ ಧಾಮ ಕಾಯಕ ಸೈನಿಕರ ರಾಮ ಕನ್ನಡ ನುಡಿ ನುಡಿಯಾಡುವ ದೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನು ಜಾತಿ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ಆ ಕಡೆಯಿಂದ ಬನ್ನಿ ಅಮ್ಮ ಹೇಳಮ್ಮ ಅವ್ರಿಗೆ ಆ ಕಡೆ ಓಡಾಡ್ಬೇಡಿ ದಯವಿಟ್ಟು ನೀವು ಆ ಕಡೆಯಿಂದ ಬರ್ಬೇಕು ನೀವು ಬರೀ ನೀವು ಓಡಾಡ್ತಾ ಇದ್ರೆ ನಾವೇನು ನಿಂತಾಗಿದ್ದ ನಿಂತ್ಕೊಳ್ಳಿ ಮುಂದೆ ಕಳಿಸಿ ಏನ್ರಿ ನೀವು ಇದೇನು ಅನ್ಕೊಂಡಿರಿ ಇದೇನು ಅನ್ಕೊಂಡಿರಿ ನೀವು ಬೇಡ ನೋಡಿ ನೀವು ಕಾಣೋದಿಲ್ಲ ನೀವು ಕಾಣೋದಿಲ್ಲ ಅವ್ರು ಹಿಂದ್ಗಡೆಯವ್ರು ಅವ್ರನ್ನೂ ಕಾಣಿಸ್ಕೊಡೋದಿಲ್ಲ ನೀವು ತಿಂಗಳು 4 ಪ್ರೋಗ್ರಾಮ್ ಮಾಡ್ತಾ ಇರ್ತೀರಿ ಹೆಂಗ್ ಮಾಡಬೇಕು ಅಂದ್ರೆ ನೀವು ಸರ್ವಜ್ಞನವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನ ಸಲ್ಲಿಸಬೇಕು ಅಂತ ಹೇಳಿ ಕೇಳಿದ್ದಾರೆ. ಸರ್ ಇರಿ ಸರ್ 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 ಅಲ್ಲೇ ಆಯಿತು ಅಲ್ಲೇ ಇರಿ ಸರ್ ಅಲ್ಲಿಂದ ಹಾಕಿ ಸರ್ ದಯವಿಟ್ಟು ಅಲ್ಲಿಂದನೇ ಹಾಕಿ ಸರ್ ಹಾಕಿ ಸರ್ ಮೆಟ್ಲ ನಿಂತ್ಕೊಳ್ಳಿ ಸರ್ ಬನ್ನಿ ಬನ್ನಿ ಯಾಕೆ ನಿಮ್ಮ ಆಸೆ ಸಂತಕವಿ ಸರ್ವಜ್ಞನಿಗೆ ಭಾಷ್ಯವನ್ನು ಮತ್ತೊಮ್ಮೆ ತಿಳಿಸಿ ಇವರ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಅತಿಥಿಗಳನ್ನು ಹಾಗೂ ನೀವೆಲ್ಲರನ್ನು ಬಹಳ ಪ್ರೀತಿಯಿಂದ ಆತ್ಮೀಯವಾಗಿ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮೋದಿಕೋಟೆ ನೀಡುವುದಾಗಿದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ವಿ ನರೇಶ್ ಅವರು.
ಎಲ್ಲರಿಗೂ ನಮಸ್ಕಾರ. ವಿಶೇಷವಾದ ಸಂದರ್ಭ ಪ್ರತಿ ವರ್ಷ ನಾವು ಹೆಮ್ಮೆಯಿಂದ ಆಚರಿಸಿಕೊಳ್ಳತಕ್ಕಂಥ ಸಂಬಂಧತೆ ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮೂಲಕ ಈ ನಾಡುಗಳಿಗೆ ಸೇವೆ ಸಲ್ಲಿಸಿದಂಥ ಎಲ್ಲ ಮಹಿಳೆಯರನ್ನ ಗೌರವಿಸತಕ್ಕಂಥ ಆನಂದಿಸತಕ್ಕಂಥ ಕೆಲಸವನ್ನು ಅವರ ಜಯಂತಿಯನ್ನು ಅವರ ಸಮುದಾಯದೊಂದಿಗೆ ಇತರ ಸಮುದಾಯದವರು ಸೇರಿಸಿ ಪ್ರತಿ ವರ್ಷ ಮಾಡ್ತಾ ಬರ್ತಾ ಇದೆ. ಹಾಗೆ ಈ ದಿವಸ ಕೂಡ ನಾವು ವಿಶೇಷವಾಗಿ ಗಾಂಧಿ ಭವನದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಬಹುಶಃ ಯಾವುದೇ ರೀತಿ ಸರ್ವಜ್ಞ ಅಂತಕ್ಕಂಥ ಹೆಸರನ್ನು ಬಿಟ್ಟು ತನ್ನ ವಿದ್ಯಾರ್ಥಿ ಜೀವನವನ್ನಾಗಲಿ ಅಥವಾ ತಮ್ಮ ನಿಜ ಜೀವನವನ್ನಾಗಲಿ ಕಾಣದೇ ಇರಲಿಕ್ಕೆ ಸಾಧ್ಯ ಇಲ್ಲ. ಸರ್ವರನ್ನೂ ಹುಟ್ಟಿದಂಥವರು, ಸರ್ವರಿಗೂ ಅರ್ಥೈಸಿದಂಥವರು, ತನ್ನ ಮೂರು ಸಾಲಿನಲ್ಲಿ ಇಡೀ ಜಗತ್ತನ್ನು ಹಿಡಿದಿದ್ದಂಥವರು. ಅವರ ಬಗ್ಗೆ ವಿಶೇಷವಾಗಿ ಮಾತನಾಡಲಿಕ್ಕೆ ನಮ್ಮಲ್ಲಿ ಉಪನ್ಯಾಸಕಾರರ ಹೆಸರಿನಿಂದ ನಾವು ಹೆಚ್ಚು ಸರ್ವೋತ್ತಮರ ಬಗ್ಗೆ ಹೆಚ್ಚು ಮಾತನಾಡಿಕೊಳ್ಳುವುದಿಲ್ಲ. ಅವರಿಗೆ ಹೆಸರಿನ ಪಾಪ ಅರಿತರನ್ನು ತರಗೊಳಿತು, ಅರಿತರಿಂದ ಮಾಡಿ ಮನೆತನದ ಭಯವನ್ನು ಇರಿಸಿಕೊಂಬಂತೆ ಸರ್ವಜ್ಞ. ಬಹುಶಃ ನಾವು ಹುಟ್ಟಿನಿಂದ ಸಾಯುವುದು ತಪ್ಪು ಅನ್ನೋದು ನಮ್ಮ ಅವಿಭಾಜ್ಯ ಅಲ್ಲ. ಆದರೆ ಮಾಡಿದ ತಪ್ಪನ್ನು ನಾನು ಅರಿತುಕೊಳ್ಳೇ ಇಲ್ಲ ಅಂತ ಹೇಳಿದ ನನಗೆ ನಾನೇ ಚಾಕು ಹಾಕೋದಾಗಿ. ಹಾಗಾಗಿ ಸರ್ವಜ್ಞನ ಪ್ರತಿ ಮಾತು ಅಷ್ಟು ಅರ್ಥಗರ್ಭಿತವಾಗಿರುತ್ತೆ, ಸರ್ವಕಾಲಿಕವಾಗಿರುತ್ತೆ. ಅದನ್ನು ನೀವೆಲ್ಲರೂ ಕೂಡ ಒಪ್ಪಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಈ ದಿವಸ ನಾವು ಸರ್ವಜ್ಞ ಜಯಂತಿಯಿಂದ ಆಯೋಜಿಸುವ ಸಂದರ್ಭದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಜಿಲ್ಲಾ ಕುಮಾರ್ ಚಂದ್ರ ಜಾಗೃತಿ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀಯುತ ಕೃಷ್ಣರಾವ್ ಮಾಡಿದ್ದಾರೆ ಸರ್, ತಮಗೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾರೆ. ಹಾಗೆ ದೇವರಾಜು ಅರಸು ವೇದಿಕೆ ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀಯುತ ಸಂದೇಶವನ್ನು ಮಾಡಿದ್ದಾರೆ ಸರ್, ತಮಗೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಹಾಗೆ ಮುಖ್ಯವಾಗಿ ಇಂದಿನ ಕಾರ್ಯಕ್ರಮದಲ್ಲಿ ಸರ್ವಜ್ಞರ ಜೀವನದ ಬಗ್ಗೆ ಅವರ ಪ್ರತಿ ಸಾಲುಗಳ ಸಾರವನ್ನು ಎಲ್ಲರೂ ಕೂಡ ಗುಣಪಡಿಸಲು ಆಗಮಿಸಿರ್ತಕ್ಕಂಥ ಉಪನ್ಯಾಸಕಾರರಾಗಿದ್ದಂಥ ಡಾಕ್ಟರ್ ಎ.ಪಿ. ವರ್ಷ ಅವರು ಮ್ಯಾನೇಜಿಂಗ್ ಸಂಸ್ಥೆ ವಿಶೇಷವಾಗಿ ನಾವು ಜಿಲ್ಲಾಧಿಕಾರಿಗಳ ಕೊಡ್ತಾ ಇದ್ದೇವೆ. ಹಾಗೆ ಆತ್ಮೀಯರು ಕನ್ನಡ ವಿಚಾರದಲ್ಲಿ ಮೊದಲಿಗಾಗಿ ನಮಗೆ ಕಾಣಿಸ್ತಕ್ಕಂಥ ಈಗ ಜಯ ಕರ್ನಾಟಕ ಪ್ರದೇಶ ನಮಗೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾರೆ. ಹಾಗೆ ಮಮತಾ ಅವರು ತಮಗೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾರೆ. ಹಾಗೆ ವಿಶೇಷವಾಗಿ ನಾವು ನಿಮ್ಮ ಸಮುದಾಯವನ್ನ ಈ ಜಯಂತಿಯನ್ನ ಸ್ಮರಿಸ್ತಕ್ಕಂಥ ಕೆಲಸ ಅಂತ ಹೇಳಿದ್ರೆ ಬಹಳಷ್ಟು ಕಡೆ ಅವರ ಸಮುದಾಯದವರು ಅವರನ್ನೇ ಸನ್ಮಾನಿಸತಕ್ಕಂಥದ್ದನ್ನು ನೋಡ್ತೇವೆ. ಆದರೆ ನಮ್ಮ ಸಮುದಾಯದ ಎಲ್ಲ ಸಂಘದ ಪದಾಧಿಕಾರಿಗಳು ನಾವು ಎಲ್ಲ ಸಮುದಾಯವನ್ನು ಪ್ರೀತಿಸ್ತಕ್ಕಂಥ ಒಂದು ಗುಣವನ್ನು ಹೊಂದಿದ್ದೇವೆ. ಅವರನ್ನು ಕೂಡ ಸಹ ನಾವು ಒಂದು ಸನ್ಮಾನವನ್ನು ಅವರಿಗೆ ಅಭಿನಂದನೆ ಹೇಳೋ ಕೆಲಸ ಮಾಡ್ತೀನಿ ಅಂತೇಳಿ ಮಾಡಿದರೆ ನಿಮಗೆಲ್ಲರೂ ಕೂಡ ನಾನು ಅಭಿನಂದನೆ ಹೇಳ್ತಾ ಒಂದು ಅಭಿನಂದನೆ ಸ್ವೀಕರಿಸಲಿಕ್ಕೆ ಆಗಮಿಸತಕ್ಕಂಥ ಕೃಷ್ಣ ಶೆಟ್ಟಿ ಮಂಡೋದ್ರ ತಮಗೆ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ವೆಂಕಟೇಶ್ ಅವರಿಗೆ ಸ್ವಾಗತವನ್ನು ಕೊಡ್ತೇನೆ. ನಾಗರಾಜ್ ಅವರು ತಮಗೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾರೆ. ಪುಟ್ಟಶೆಟ್ಟಿಯವರು ಮಳವಳ್ಳಿಯಿಂದ ಆಗಮಿಸಿದ ತಮಗೆ ಸ್ವಾಗತವನ್ನು ಕೊಡ್ತಾರೆ. ಎ.ಪಿ. ಪ್ರಕಾಶ್ ಅವರು ತಮಗೆ ಸ್ವಾಗತವನ್ನು ಕೊಡ್ತಾರೆ. ವೆಂಕಟೇಶ್ ಶೆಟ್ಟಿಯವರು ಬೆಳ್ಳುಗೆರೆ ತಮಗೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾರೆ. ಪುಟ್ಟಶೆಟ್ಟಿಯವರು ಮಂಡ್ಯ ತಮಗೆ ಆತ್ಮೀಯವಾದ ಸ್ವಾಗತ. ಹಾಗೆ ಶಿವಕುಮಾರ್ ಅವರು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಸರ್ವಜ್ಞನೆಂಬುವನು ಗರ್ವದಿಂದಾದವನೇ, ಸರ್ವರಳು ಒಂದೊಂದು ನುಡಿಗಳಿಗೂ ವಿದ್ಯೆಯ ಪರ್ವತನೆಯಾದ ಸರ್ವಜ್ಞ. ನೋಡಿ ಎಷ್ಟು ಅದ್ಭುತವಾಗಿರುವಂತಹ 3 ಸಾಲಿನ ವಚನ ಇದು. ಸರ್ವಜ್ಞ, ಸರ್ವವನ್ನ ತಿಳಿದವನು. ಸರ್ವವನ್ನ ತಿಳಿದವನು ಅವನು ಹುಟ್ಟುತ್ತಲೇ ಎಲ್ಲ ತಿಳ್ಕೊಂಡು ಬಂದಿರಲಿಲ್ಲ. ಒಬ್ಬೊಬ್ಬರಿಂದ ಒಂದೊಂದನ್ನ ಕಲಿತು ಅವನ
ನನಗೆ ಸಾವಿರಾರು ಜನ ಗುರುಗಳಿದ್ದಾರೆ. ಪ್ರತಿಯೊಬ್ಬರಿಂದ ಒಂದೊಂದು ಅಕ್ಷರವನ್ನು ಕಲಿತು ನಾನು ವಿದ್ಯೆಯ ಪರವಂತೆಯಾದ ಸರ್ವಜ್ಞ ಅಂತ. ಅಂದ್ರೆ ಮನುಷ್ಯನಿಗೆ ಪ್ರತಿ ದಿನ ಪ್ರತಿ ಕ್ಷಣ ಕಲಿಯೋದಿರುತ್ತೆ ಅನ್ನೋದನ್ನ ಸರ್ವಜ್ಞ ಬಹಳ ಸೂಕ್ಷ್ಮವಾಗಿ ಹೇಳ್ತಾರೆ. ಕಲಿಕೆ ಯಾವ ಒಂದು ಡಿಗ್ರಿ ಮಾಡಿದ್ರೆ ಅಥವಾ ಮಾಸ್ಟರ್ ಡಿಗ್ರಿ ಮಾಡಿದ್ರೆ ಅಥವಾ PhD ಮಾಡಿದ್ರೆ ಮುಗಿದೋದಿಲ್ಲ. ಸಾಯುವ ತನಕ ನಾವು ಕಲಿಯೋದೇ ಇರುತ್ತೆ. ಯಾಕೆ ಅಂದ್ರೆ ಪ್ರತಿ ದಿನ ಪ್ರತಿ ಕ್ಷಣ ಬದಲಾವಣೆಗಳನ್ನು ನಾವು ನೋಡ್ತಾ ಇರ್ತೀವಿ. ರಾಜ್ಯದ ನಿಜವಾದ ಮಣ್ಣಿನ ಮಗ, ಇಡೀ ಜಗತ್ತಿಗೆ ಕರ್ನಾಟಕದ ಸಾಂಸ್ಕೃತಿಕ ಹಾಗೂ ಸಾಹಿತ್ಯಿಕ ಪ್ರತಿನಿಧಿ ಯಾರಪ್ಪ ಅಂತ ಹೇಳಿದ್ರೆ ಅದನ್ನು ನಾವು ಘಂಟಾಘೋಷವಾಗಿ ಸರ್ವಜ್ಞ ಅಂತ ಹೇಳ್ಬೋದು. ಪ್ರತಿಯೊಬ್ಬರು ಇವತ್ತು ನಾವು ಮಣ್ಣಿನ ಮಕ್ಕಳು ಅನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆದರೆ ನಿಜವಾದ ಮಣ್ಣಿನ ಮಗ ಯಾರಪ್ಪ ಅಂತ ಹೇಳಿದ್ರೆ ಮಣ್ಣಲ್ಲೇ ಹುಟ್ಟಿ ಮಣ್ಣಲ್ಲೇ ಬೆಳೆದು ಮಣ್ಣಲ್ಲೇ ಹೋಗುವಂಥವರು ಸರ್ವಜ್ಞ. ಯಾರ ಹಳ್ಳಿಗೂ ಒಳಗಾಗದೆ ತನಗೆ ಕಂಡದ್ದನ್ನ ನಿರ್ಭೀತಿಯಿಂದ ಮಾರ್ಮಿಕವಾಗಿ ಹೇಳೋದ್ರ ಮೂಲಕ ಸಮಾಜವನ್ನ ತಿದ್ದಿ ತೀಡಿದಂತಹ ಏಕೈಕ ವ್ಯಕ್ತಿ ಅದು ಸರ್ವಜ್ಞ. ಬಹುಶಃ ಇಂಥ ವ್ಯಕ್ತಿ ಬೇರೆ ರಾಜ್ಯಗಳಲ್ಲಿ ಇದ್ದರೆ ಸರ್ವಜ್ಞನ ಯಂತ್ರ ಎಲ್ಲಿಗೆ ಹೋಗ್ತಿತ್ತು ಅನ್ನೋದನ್ನ ನಾವು ಊಹೆ ಮಾಡಲಿಕ್ಕೂ ಆಗಲಿಲ್ಲ. ಸರ್ವಜ್ಞನಿಗೆ ಈಕ್ವಲ್ ಆಗಿದ್ದಂತಹ ಸಮಾನವಾಗಿದ್ದಂತಹ ವೇಮನ, ಆಂಧ್ರ ಪ್ರದೇಶದ ವೇಮನ ಅವರ ತೆಲುಗು ಭಾಷಿಕರ ಆತ್ಮವಿಶ್ವಾಸದ ಪ್ರತೀಕ ಅಂತ ನೋಡ್ತಾರೆ ವೇಮನ. ಅದೇ ತಮಿಳುನಾಡಿನಲ್ಲಿ ಕ್ರಿಸ್ತ ಶಕ 3ನೇ ಶತಮಾನದಲ್ಲಿದ್ದಂಥ ತಿರುವಳ್ಳವರನ್ನ ತಮಿಳಿಯರು ಆದರ್ಶವಾಗಿ ಪೂಜಿಸ್ತಾರೆ. ನಮ್ಮ ಮೊಟ್ಟ ಮೊದಲ ದೇವರು ಯಾರಪ್ಪ ಅಂದ್ರೆ ತಿರುವಳ್ಳವರಂತೆ. ಬ್ರಹ್ಮ, ಈಶ್ವರ, ಮಹೇಶ್ವರ ಅಥವಾ ಬೇರೆ ಬೇರೆಯವರನ್ನು ಬಿಟ್ಟರೂ ಸಹ ತಿರುವಳ್ಳವರನ್ನ ಬಿಡೋದಿಲ್ಲ ಅವರು. ಯಾಕೆ ಅಂತ ಹೇಳಿದ್ರೆ ಇವರು ಮಾಡಿದ್ದು ಸರ್ವಜ್ಞ ಮಾಡಿದ್ದೇ ಕೆಲಸ, ಜನಗಳನ್ನ ಸಮಾಜವನ್ನ ತಿದ್ದುವಂತ ಕೆಲಸ. ಆದ್ರೆ ಕರ್ನಾಟಕದಲ್ಲಿ ಸರ್ವಜ್ಞರಿಗೆ ಯಾವ ಸ್ಥಾನ ಕೊಟ್ಟು ನಾವು ಯೋಚನೆ ಮಾಡಬೇಕಾಗುತ್ತೆ. ಹಾಗೆ ಹೇಳಿದ್ರೆ ಸಾಹಿತ್ಯಿಕ ಹಾಗೂ ಸಾಂಸ್ಕೃತಿಕ ಪ್ರತಿನಿಧಿ. ಯಾಕೆ ಅಂತ ಹೇಳಿದ್ರೆ ಸುಮಾರು 506 ವರ್ಷಗಳ ಹಿಂದೆ ಸರ್ವಜ್ಞ ಹೇಳಿದಂತ ಒಂದೊಂದು ಮಾತು, ಒಂದೊಂದು ವಚನಗಳು ಇವತ್ತಿಗೂ ಅನ್ವಯ ಆಗ್ತವೆ. ಕಾರ್ಯಕ್ರಮಕ್ಕೆ ಆಗಮಿಸಿ ಇವತ್ತು ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿದಂತ ಎಲ್ಲ ಡಿಲೀಟ್ ಮಾಡ್ತೀವಿ ಎಲ್ಲ ನೀವು. ಅಧ್ಯಕ್ಷರಾದಂತಹ ಶ್ರೀಯುತ BT ಪ್ರಕಾಶ್ ಅವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಗೌರವ ನಮನವನ್ನ ಸಲ್ಲಿಸಿದ್ದಾರೆ. ಅಲ್ಲೇ ಸೈಡಿಂದ ಕೊಡಿ, ಮಧ್ಯೆ ಬರಬೇಡಿ, ಕೊಡಿ ಅವ್ರ ಕೈಲಲ್ಲೇ.